ಗುರು, ನಾನೀಗ ಹೊರಟಿರೋದು ಶ್ರೀ ದಂಡಿ ಮಾರಮ್ಮ ತಾಯಿಯವರ ಜಾತ್ರೆಗೆ, ಅಂದರೆ ಮಧುಗಿರಿ ಜಾತ್ರೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಹಾಗೆ ಜಾತ್ರೆಗೆ ಒಂದು ವಿಸಿಟ್ ಕೊಟ್ಬಿಟ್ಟು ಬರೋಣ. ಯಾವ ಥರ ಜಾತ್ರೆ ವಾತಾವರಣ ಇರುತ್ತೆ, ಹಬ್ಬದ ವಾತಾವರಣ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ತಾಯಿ ಆಶೀರ್ವಾದ ಪಡ್ಕೊಂಡು ಮನೆಗೆ ಹೋಗೋವಂಥವ್ರು ಮನೆಗೆ ಹೋಗ್ತಾ ಇದ್ದಾರೆ. ಹಾಗೆ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಮನೆಯಿಂದ ದೇವಸ್ಥಾನಕ್ಕೆ ಸಹ ಹೋಗ್ತಾ ಇದ್ದಾರೆ. ಜಾತ್ರೆಗೆ ಬಂದಿರೋ ಜನ ಅಂತೂ ಇವತ್ತು ತುಂಬ ಅಂದರೆ ತುಂಬ ಕಮ್ಮಿ ಇದ್ದಾರೆ. ಸೊ ನಿನ್ನೆ ಮತ್ತು ಮೊನ್ನೆ ಅಂದರೆ ಬೆಳ್ಳಿ ಪಲ್ಲಕ್ಕಿ ದಿನ ಹಾಗೆ ಅಗ್ನಿಕುಂಡ ತುಳಿಯೋ ದಿನ ಸಖತ್ ಜನ ಇದ್ದರು. ಒಂದು ಹೆಜ್ಜೆ ಸಮೇತ ಇಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಜನ ತುಂಬಿದ್ರು. ಆ ಜನದಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಪೊಲೀಸ್ ಸೆಕ್ಯೂರಿಟಿ ಸಮೇತ ಇತ್ತು. ಎರಡು ಕಡೆ ಬ್ಯಾರಿಕೇಡ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಯಾವ ಗಾಡಿನೂ ಒಳಗಡೆ ತೊಗೊಂಡೋಗೋಕ್ಕಾಗ್ತಿರ್ಲಿಲ್ಲ, ಹೊರಗಡೆ ತರೋಕ್ಕೂ ಆಗ್ತಿರ್ಲಿಲ್ಲ. ವೆಹಿಕಲ್ಸ್ ಅಂತೂ ಒಳಗಡೆ ಒಂದು ಅಲೋ ಮಾಡ್ತಿರ್ಲಿಲ್ಲ. ಎಲ್ಲ ವೆಹಿಕಲ್ಸ್ನ ಬರ್ತಾ ಒಂದು ಪೆಟ್ರೋಲ್ ಬಂಕ್ ಇದೆ, ಆ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಪಾರ್ಕಿಂಗ್ ಲಾಟ್ನ ಪ್ರೊವೈಡ್ ಮಾಡಿದರು. ಅಲ್ಲಿ ಗಾಡಿನ ನಿಲ್ಲಿಸಿ ಒಳಗಡೆ ಬರಬೇಕಿತ್ತು. ಇಲ್ಲಂತೂ ಜನ ಪೂರ್ತಿ ತುಂಬಿಬಿಟ್ಟಿದ್ರು, ಒಂದು ಹೆಜ್ಜೆ ಇಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ರಶ್ ಇತ್ತು. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬನ್ನಿ ಈಗ ಏನೇನಿದೆ ಎಲ್ಲ ಒಂದು ಸತಿ ತೋರಿಸ್ತೀನಿ, ಯಾವ ಥರ ವಾತಾವರಣ ಇರುತ್ತೆ ಅಂತ. ಇಲ್ಲಿ ಜಾತ್ರೆಗೆ ತುಂಬ ಥರ ಜೈಂಟ್ ವೀಲ್ ಆಗಿರ್ಬೋದು, ಡ್ಯಾನ್ಸಿಂಗ್ ಚೇರ್ ಆಗಿರ್ಬೋದು, ಹಾಗೆ ಬೋಟ್ ಆಗಿರ್ಬೋದು ಎಲ್ಲ ಬಂದಿದ್ದಾವೆ. ಎಲ್ಲ ಎರಡೆರಡು ಬಂದಿದ್ದಾವೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಈ ಸತಿ ಅಂತೂ. ಹಾಗೆ ಇಲ್ಲಿ ಬಂದರೆ ಸೊ ಈ ಜಾಗದಲ್ಲಿ ಈಗ ನಿಮಗೆ ತೋರಿಸ್ತೀನಿ, ಮುಂದೆ ಬರುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಜಾಗದಲ್ಲಿ ಬೆಳ್ಳಿ ಪಲ್ಲಕ್ಕಿ ಹಾಗೆ ಅಗ್ನಿಕುಂಡ ಈ ಜಾಗದಲ್ಲಿ ಮಾಡೋರು. ಸೊ ಹಂಗೆ ಒಂದು ಓಲ್ಡ್ ಮೆಮೊರೀಸ್ ನೆನಪಾಗುತ್ತೆ ಈ ಟೈಮಲ್ಲಿ. ನಾವು ಚಿಕ್ಕ ಹುಡುಗರಲ್ಲಿ ಓದ್ಬೇಕಾದ್ರೆ 6th 7th 8th ಆ ಚಿಕ್ಕ ಏಜಲ್ಲಂತೂ ಮಧುಗಿರಿ ಜಾತ್ರೆ ಅಥವಾ ಮಧುಗಿರಿ ಮಾರಮ್ಮ ತಾಯಿ ಜಾತ್ರೆ ಅಂದರೆ ಅದೆಷ್ಟು ಖುಷಿ ಪಡ್ತಿದ್ವಿ ಅಂದರೆ ಅಷ್ಟು ಖುಷಿ ಪಡ್ತಿದ್ವಿ. ಅಲ್ಲಿ ಬಂದಿರೋವಂಥ ರಾಟೆ ಆಗಿರ್ಬೋದು, ಹಾಗೆ ಅಲ್ಲಿ ಬಂದಿರುವಂಥ ಹಡಗು, ಡ್ಯಾನ್ಸಿಂಗ್ ಚೇರು, ಇವನ್ನೆಲ್ಲ ನೋಡಿ ನಾವು ಜಾತ್ರೆಗೆ ಆಟಾಡೋಕ್ಕೆ ಹೋಗ್ಬೋದು ಅಂತ ಖುಷಿಯಾಗಿ ನಾವು ಇರ್ತಿದ್ವಿ. ಅದೇ ಟೈಮಲ್ಲಿ ಈ ಎಕ್ಸಾಮ್ಸ್ ಅನ್ನೋದು ಸ್ಟಾರ್ಟ್ ಆಗಿಬಿಡೋದು. ಒಂದು ಕಡೆ ಎಕ್ಸಾಮ್ಗೆ ಓದ್ಕೊಬೇಕು, ಒಂದು ಕಡೆ ಮನಸ್ಸು ಜಾತ್ರೆಗೆ ಎಳಿತಾ ಇರುತ್ತೆ. ಸೊ ಕಾನ್ಸಂಟ್ರೇಟ್ ಮಾಡೋಕ್ಕಂತೂ ಆಗ್ತಾನೆ ಇರಲಿಲ್ಲ ಬಿಡಿ. ಸ್ಟೂಡೆಂಟ್ ಲೈಫಲ್ಲಂತೂ ಇದೊಂದು ದೊಡ್ಡ ಪ್ರಾಬ್ಲಮ್ಮು ನಾವು ಫೇಸ್ ಮಾಡ್ತಿದ್ದಿದ್ದು. ನಿಮಗೂ ಚಿಕ್ಕ ಹುಡುಗರಲ್ಲಿ ಓದ್ಬೇಕಾದ್ರೆ ಹೀಗೆ ಅನಿಸಿದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಆಟೋಸ್ ಎಲ್ಲ ಬರ್ತಾ ಇದ್ದಾವೆ, 2 ವೀಲರ್ಸ್ ಬರುತ್ತೆ, ಕಾರು ಬರುತ್ತೆ, ಎಲ್ಲ ಅಲೋ ಮಾಡಿದ್ದಾರೆ. ಯಾವ ಪೊಲೀಸ್ ರಿಸ್ಟ್ರಿಕ್ಷನ್ಸು ಮಾಡೋದಿಲ್ಲ. ಹಾಗೆ ಒಬ್ಬನು ನನ್ನ ಓವರ್ಟೇಕ್ ಮಾಡಿಕೊಂಡು ಮುಂದೆ ಒಬ್ಬ ಬಂದ, ಜಸ್ಟ್ ಮಿಸ್ ಕಾರಿಗೆ ಟಚ್ ಆಗೋದು ಅಥವಾ ಇಲ್ಲಿ ಬರ್ತಿದ್ದವರು ಜನರಿಗೆ ತೊಂದರೆ ಆಗೋದು. ನೆಕ್ಸ್ಟ್ ಇಲ್ಲಿ ಅಷ್ಟೇ ಕಾರ್ನ ಓವರ್ಟೇಕ್ ಮಾಡೋಕ್ಕೆ ಹೋದ, ಅಲ್ಲಿ ಒಂದು 2 ವೀಲರ್ ಅಡ್ಡ ಬಂತು. ಸೊ ಜನ ಇದ್ದಾಗ ನೋಡ್ಕೊಂಡು ನಿಧಾನಕ್ಕೆ ಹೋಗಿ, ಏಕೆಂದರೆ ಜನರು ಓಡಾಡ್ತಾ ಇರ್ತಾರೆ. ಜಾತ್ರೆ ಅಂದಮೇಲೆ ಎರಡು ಬದಿಲಿ ಓಡಾಡ್ತಾ ಇರ್ತಾರೆ. ಆ ಕಡೆಯಿಂದ ಈ ಕಡೆ ಬರ್ತಾರೆ, ಈ ಕಡೆಯಿಂದ ಆ ಕಡೆ ಬರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ಸು ಜಾಸ್ತಿ ಆಗುತ್ತೆ. ಸೊ ನೋಡ್ಕೊಂಡು ಓಡಾಡಿ, 2 ವೀಲರ್ಸ್ ಆಗಿರ್ಬೋದು, 4 ವೀಲರ್ಸ್ ಆಗಿರ್ಬೋದು. ಜಾತ್ರೆ ಟೈಮಲ್ಲಿ ಜನ ಕಲ್ತಿರೋ ಜಾಗದಲ್ಲಿ ಆದಷ್ಟು ಸ್ವಲ್ಪ ಸ್ಲೋಗಿ ಹೋಗಿ, ಏನು ಅಷ್ಟು ಹತ್ರ ಇದೆ. ಹಾಗೆ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲೆಲ್ಲಿ ಹಾಕಿದ್ದಾರೆ ಅಂತ ನೋಡ್ತಾ ಹೋಗೋಣ. ನಿಮ್ಗೆ ಅದು ಸಹ ತೋರಿಸ್ತೀನಿ. ಮಧುಗಿರಿ ಪೂರ್ತಿನೂ ಲೈಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿ ಫುಲ್ಲು ದೀಪಾವಳಿ ಹಬ್ಬ ಯಾವ ಥರ ಮನೆಗೆ ಡೆಕೋರೇಟ್ ಮಾಡ್ತಾರೋ ಆ ರೀತಿ ಡೆಕೋರೇಟ್ ಮಾಡಿರ್ತಾರೆ ಸರ್ಕಲ್ಸಲ್ಲಿ. ಫಸ್ಟ್ಗೆ ಬಂದಿದ್ದು ನಾನು ತುಮಕೂರು ಗೇಟಲ್ಲಿರುವಂಥ ಸರ್ಕಲ್ಗೆ. ನೆಕ್ಸ್ಟ್ ನಾನು GBN ರೋಡ್ಗೆ ಹೋಗ್ತಾ ಇದ್ದೀನಿ, ಮೀನ್ಸ್ ಗೋರಿಬಿದಲೂರು ರೋಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವ ಥರ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ನೋಡೋಣ. ಸಖತ್ತಾಗಿ ಮಾಡಿದ್ದಾರೆ ಲೈಟಿಂಗ್ ಅರೇಂಜ್ಮೆಂಟು. ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ನೆಕ್ಸ್ಟ್ ನಾನು ಬಂದಿದ್ದು ಡೂಮ್ ಲೈಟ್ ಸರ್ಕಲ್. ಸೊ ಲೈಟಿಂಗ್ ಅರೇಂಜ್ಮೆಂಟ್ ಅಂತೂ ಇಲ್ಲಿ ಸಖತ್ತಾಗಿದೆ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ.